ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡಬೇಕಾದ್ರೆ ಉಲ್ಲೇಖ ಮಾಡಿದ್ರು. ಅವರು ಮೊದಲನೇ ಬಾರಿ ಬಜೆಟ್ ಮಾಡಿದಾಗ ಪುಸ್ತಕ ಸಣ್ಣದಿತ್ತು, ಬಟ್ ಯೋಜನೆಗಳು ದೊಡ್ಡದಿತ್ತು. ಈಗ ಪುಸ್ತಕ ದೊಡ್ಡದಾಗಿದೆ, ಯೋಜನೆಗಳು ಕಡಿಮೆ ಆಗಿದೆ ಅನ್ನೋದನ್ನ ಮಾನ್ಯ ಅಶೋಕ್ ಅವರು ತನ್ನ ಬಜೆಟ್ ಭಾಷಣದಲ್ಲಿ ಉಲ್ಲೇಖ ಮಾಡ್ತಾ ಇದ್ರು. ನನಗಿರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವಂತ ಸಂದರ್ಭದಲ್ಲಿ ಸ್ಪಷ್ಟನೆ ಬೇಕಾಗಿರುವಂತದ್ದು, ಅವರು ಬಜೆಟ್ನಲ್ಲೇ ಹೇಳಿದ್ದಾರೆ, ನಾನು 74,000 ಕೋಟಿ ರೂಪಾಯಿಯನ್ನ ಬಂಡವಾಳ ವೆಚ್ಚಕ್ಕೆ ಖರ್ಚು ಮಾಡ್ತೇನೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಅರ್ಥ ಆಗದಲ್ಲೇ ಇರುವಂತಹ ಸಂಗತಿ ಮತ್ತು ಮುಖ್ಯಮಂತ್ರಿಗಳು ಗೊತ್ತಿಲ್ಲದಂತೆ, ನಾನು ಅದಕ್ಕೆ ಹೇಳಿದ್ದು, ಗೊತ್ತಿಲ್ಲದಂತೆ ಏನನ್ನು ಹೇಳಲಿಕ್ಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಅವರೊಂದು ಕಡೆ ಬಜೆಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ, 56,000 ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡ್ತೀವಿ, ಅದನ್ನ ಭರ್ತಿ ಮಾಡ್ತೀವಿ. 2,74,000 ಹತ್ತತ್ರ ಹುದ್ದೆಗಳು ಖಾಲಿ ಇದೆ, ಅದರಲ್ಲಿ 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. 56,000 ಹುದ್ದೆಗಳನ್ನ ನೀವು ಭರ್ತಿ ಮಾಡ್ತೀವಿ ಅಂತಂದಾಗ ಅದಕ್ಕೆ ಅನುದಾನವನ್ನ ಬಜೆಟ್ ನಲ್ಲಿ ಎಲ್ಲಿ ಇಟ್ಕೊಂಡಿದ್ದೀರಿ? ಇಡೀ ಬಜೆಟ್ ನಲ್ಲಿ ಅದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಉತ್ತರ ಕರ್ನಾಟಕದಲ್ಲಿ ಯುವಕರು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ, ಎಲ್ಲ ಜನಪ್ರತಿನಿಧಿಗಳಿಗೆ ದೊಡ್ಡ ಪ್ರಮಾಣದ ಗೆರಾವುಗಳನ್ನು ಹಾಕ್ತಾ ಇದ್ದಾಗ ಆ ಹೋರಾಟದ ದಿಕ್ಕನ್ನು ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ನಾವು 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ನೀವು ಹೇಳಿದಿರಿ. ಭರ್ತಿ ಮಾಡ್ತೀವಿ ಅಂತ ಹೇಳಿರೋದು ನಾನು ಸ್ವಾಗತಿಸ್ತೇನೆ. ಆದ್ರೆ ಭರ್ತಿ ಮಾಡ್ತೀವಿ ಅಂತ ಹೇಳಿದ ನಂತರ ಅದಕ್ಕೆ ಎಲ್ಲ ಅನುದಾನವನ್ನ ಇದಕ್ಕೆ ಜೋಡಿಸ್ಕೊಂಡಿದ್ದೀರಿ ನೀವು? ನಿಮ್ಮ ಒಟ್ಟು 4,44,000 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಈ 56,000 ಉದ್ಯೋಗಿಗಳಿಗೆ ಹೇಗೆ ಅನುದಾನವನ್ನ ಒದಗಿಸ್ತೀರಿ ಎನ್ನುವಂತ ಉಲ್ಲೇಖ ಇಲ್ಲ. ಹಾಗಾಗಿ ನನಗೆ ಅನ್ನಿಸ್ತಾ ಇದೆ, ಈ 56,000 ಹುದ್ದೆಯನ್ನ ಸೃಷ್ಟಿ ಮಾಡ್ತೀವಿ ಅಥವಾ ಹೊಸ ನೇಮಕಾತಿ ಮಾಡ್ತೀವಿ ಎನ್ನುವಂಥದ್ದು ಅತ್ಯಂತ ಶುದ್ಧ ಸುಳ್ಳು. ಯಾವ ನಿರುದ್ಯೋಗಿ ಯುವಕರು ಹೋರಾಟವನ್ನು ಮಾಡ್ತಾ ಇದ್ರು, ಈ ಸರ್ಕಾರ ಸರ್ಕಾರಿ ಹುದ್ದೆಗಳನ್ನ ಮತ್ತೆ ಭರ್ತಿ ಮಾಡ್ತಾರೆ ಅನ್ನುವಂತ ವಿಶ್ವಾಸ ಇವರೆಲ್ಲೂ ಕೂಡ ಅನುದಾನದಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ನನಗೆ ಅದ್ರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದ ಅನುಮಾನಗಳು ಇವತ್ತು ಬರ್ತಾ ಇದೆ. ಎರಡನೇದು, ಪೇ ಕಮಿಷನ್ ಇವತ್ತು ಘೋಷಣೆ ಆಗಿದೆ. ಪೇ ಕಮಿಷನ್ಗೆ 20,000 ಕೋಟಿ ರೂಪಾಯಿ ಬೇಕು ಅಂತೇಳಿ ಒಂದು ಅಂದಾಜು ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲ ಪ್ರಾವಿಷನ್ ಮಾಡ್ಕೊಂಡಿದ್ದೀರಿ? ಒಂದು ಕಡೆ 56,000 ಹುದ್ದೆಗಳಿಗೆ ಬೇಕಾದಂತ ಗ್ರಾಂಟ್ ಅನ್ನ ಪ್ರಾವಿಷನ್ ಮಾಡ್ಕೊಂಡಿಲ್ಲ, ಇನ್ನೊಂದು ಕಡೆ ಪೇ ಕಮಿಷನ್ಗೆ ಅಂದಾಜಿಗೆ ಬೇಕಾದಂತ 20,000 ಕೋಟಿ ರೂಪಾಯಿಯನ್ನ ಅದು ಕಮಿಷನ್ ಅನ್ನು ಒಪ್ಕೊಂಡ ನಂತರ ಅದಕ್ಕೆ ಬೇಕಾದಂತ 20,000 ಕೋಟಿ ರೂಪಾಯಿಯನ್ನ ಎಲ್ಲಿ ಹೊಂದಾಣಿಕೆ ಮಾಡ್ತೀರಿ ಅಂತ ನೀವು ಹೇಳಲಿಲ್ಲ. ನರೇಗಾ ಬಗ್ಗೆ ಈ ಸರ್ಕಾರದಲ್ಲಿ ಇನ್ನು ಬಜೆಟ್ ನಲ್ಲಿ ಸ್ಪಷ್ಟತೆನೇ ಆಗಲಿಲ್ಲ. ನೀವು ನಿರ್ಣಯ ಮಾಡಿದ್ರಿ, ನಾವು ನರೇಗಾವನ್ನ ವಿರೋಧ ಮಾಡಿದೀವಿ, ವಿ.ಜಿ. ರಾಮ್ಜಿಯನ್ನ ನರೇಗಾವನ್ನ ಸ್ವಾಗತಿಸ್ತೀವಿ, ವಿ.ಜಿ. ರಾಮ್ಜಿಯನ್ನ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಈ ಕರ್ನಾಟಕ ಸರ್ಕಾರದ್ದು ನರೇಗಾ ಬಗ್ಗೆ ನಿಮ್ ನಿಲುವೇನು? ಹಾಗಾದ್ರೆ 40% ರಾಜ್ಯ ಸರ್ಕಾರ ಕೊಡಬೇಕಾಗಿದೆ ಎನ್ನುವ ಕಾರಣಕ್ಕೆ ವಿ.ಜಿ. ರಾಮಜಿಯನ್ನು ಬಿಟ್ಬಿಡ್ತೀರಾ ನೀವು? ನರೇಗಾ ಯೋಜನೆಯನ್ನ ಈ ರಾಜ್ಯ ಸರ್ಕಾರ ಕೈ ಬಿಟ್ಟಿದ್ಯಾ? ಒಂದು ಪ್ರಕಾರ ಈ ವರ್ಷದಿಂದ ನರೇಗಾ ತೆಗೆದುಕೊಳ್ಳೋದಿಲ್ಲ ಅಂತ ನೀವು ಹೇಳಿ, ಅದಕ್ಕೂ ಕೂಡ ಎಲ್ಲೋ ಅನುದಾನಗಳನ್ನು ನೀವು ತೋರಿಸಿಲ್ಲ. ಅದ್ರ ಜೊತೆನಲ್ಲಿ ಕಳೆದ ಬಾರಿ ನರೇಗಾದಲ್ಲಿ ಕೆಲಸ ಮಾಡಿದಂತ 5 ಸುಮಾರು 94 ಲಕ್ಷ ಉದ್ಯೋಗ ನಿಮ್ಮ ಆರ್ಥಿಕ ಸಮೀಕ್ಷೆನಲ್ಲಿ ಅವ್ರು ಹೇಳಿದ್ದಾರೆ. ಏನು ಅಂತ? ಆ ನರೇಗಾದಲ್ಲಿ ಸೃಜನೆ ಆಗಿರುವಂತ 5 ಲಕ್ಷದ ನಿಮ್ಮ ಆರ್ಥಿಕ ಸಮೀಕ್ಷೆನಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ 8,93,00,000 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಅದರಲ್ಲಿ 2,94,00,000 ಕಾಮಗಾರಿಗಳು ಪೂರ್ಣಗೊಂಡಿದೆ. ಉಳಿದ 5,99,00,000 ಕಾಮಗಾರಿಗಳು ಪ್ರಗತಿಯಲ್ಲಿದೆ ಅಂತ ನೀವು ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಿದಿರಿ. ಈ 5,99,000 ಕಾಮಗಾರಿಗಳು ಪ್ರಗತಿಯಲ್ಲಿದೆ ಅಂತ ಹೇಳಿದ ಮೇಲೆ ಅದಕ್ಕೆ ಇಲ್ಲಿ ಎಲ್ಲ ಅನುದಾನವನ್ನು ನೀವು ಜೋಡಿಸ್ಕೊಂಡಿದ್ದೀರಿ? ಅದ್ರ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾವನೆ ಮಾಡದಲ್ಲೇ ಇರೋದ್ರಿಂದ ಅದು ಗುಪ್ತಗಾಮಿನಿ ಆಗಿದೆ ಅಂತಂದ್ರೆ ಆ ಯೋಜನೆ ಇಲ್ಲ ಅಂತ, ಅಥವಾ ಕೆಲಸ ಮಾಡದಂತವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಸಂಬಳ ಸಿಗೋದಿಲ್ಲ, ಕೂಲಿ ಸಿಗೋದಿಲ್ಲ ಅನ್ನೋದನ್ನ ನೀವು ಉತ್ತರದಲ್ಲಿ ಹೇಳಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದು ಏನಾಗಿದೆ ಅನ್ನುವಂಥದ್ದನ್ನ ಸರ್ಕಾರ ಸ್ಪಷ್ಟ ಮಾಡಬೇಕು. ಇನ್ನು ಕೊನೆಯದು, ಬಾಕಿ ಇರುವಂತ ಬಿಲ್ಗಳು, ಪತ್ರಿಕಾ ವರದಿಗಳಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳಿದಾಗ ಸರ್ಕಾರ ಹೇಳ್ತಾ ಇರುವಂತದ್ದು ಸುಮಾರು 38,000 ಕೋಟಿ ರೂಪಾಯಿಗಳು ಬಿಲ್ ಬಾಕಿ ಇದೆ ಅಂತ. ಆ ಬಿಲ್ ಬಾಕಿ ಬಗ್ಗೆಯೂ ಕೂಡ ಈ ಬಜೆಟ್ ನಲ್ಲಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಅಂದ್ರೆ ಅನುದಾನವನ್ನ ಕಾಯ್ದಿರಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಅದನ್ನ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ? ಆ ಬಿಲ್ 38,000 ಕೋಟಿ ಅಂತಂದಾಗ ನಿಮ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾಗುತ್ತೆ? ಇದನ್ನ ಇವತ್ತು ಸ್ಪಷ್ಟ ಮಾಡಬೇಕು.